ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟಿ ಸೈಡೀಸ್. ಇವತ್ತು ನಾನೊಂದು ವ್ಯತ್ಯಸ್ತವಾದ ವಿಡಿಯೋ ಮಾಡಲಿದ್ದೇನೆ. ಬೊಂಡವನ್ನು ಸುಟ್ಟು ಜ್ಯೂಸ್. ಇದೊಂದು ಥಾಯ್ಲ್ಯಾಂಡಿನಲ್ಲಿ ಕಂಡು ಬರುವಂತಹ ಒಂದು ರೆಸಿಪಿ ಆಗಿದೆ. ಹಾಗಾದ್ರೆ ವಿಡಿಯೋಕ್ಕೆ ಹೋಗೋಣ ಬನ್ನಿ. ಬೊಂಡವನ್ನು ಸುಟ್ಟು ತೆಗೆಯಲು ಬೆಂಕಿ ಹಚ್ಚಿ ಕೊಡುವ. ನಮ್ಮ ರಸ್ತೆ ಬದಿಯಲ್ಲಿ ಎಲ್ಲ ನಮಗೆ ಬೊಂಡ ಕೆತ್ತಿ ಎಲ್ಲ ಕೊಡ್ತಾರಲ್ಲ, ಹಾಗೆ ಥಾಯ್ಲ್ಯಾಂಡಿನಲ್ಲಿ ಬೊಂಡವನ್ನು ಸುಟ್ಟು ನಂತರ ಅದರ ಪಾನೀಯವನ್ನು ನಮಗೆ ಕುಡಿಯಲಿಕ್ಕೆ ಕೊಡ್ತಾರೆ. ಹಾಗಾದರೆ ಅದು ಹೇಗೆ ಮಾಡೋದು ಮತ್ತು ಅದರ ಟೇಸ್ಟ್ ಹೇಗೆ ಅಂತೇಳಿ ನಾನು ಮಾಡಿ ನೋಡಿ ಹೇಳ್ತೇನೆ. ಬೊಂಡ ಹಾಕಿ ಕೊಡ್ತೇನೆ. ಒಂದು ಬೊಂಡ ನೋಡಿ, ಒಳ್ಳೆ ಕಪ್ಪಾಗಿದೆ ಸುಟ್ಟು. ಇದನ್ನು ತೆಗೆಯುವ. ಇನ್ನೊಂದು ಸಹ ರೆಡಿ ಆಗಿದೆ, ಇದನ್ನು ಸಹ ತೆಗೆಯುವ. ಇದು ಸಹ ನಾನು ತೆಗಿತೇನೆ, ಸಾಕು. ರೆಡಿ ಆಗಿದೆ. ಇನ್ನು ಇದೊಮ್ಮೆ ತಣಿಬೇಕು. ಬೊಂಡ ತಣಿದ ನಂತರ ಇದರ ಸಿಪ್ಪೆ ತೆಗೆದು ಕೊಡುವ. ಒಳ್ಳೆ ಬಿಸಿ ಉಂಟು ಸ್ವಲ್ಪ. ಈಗ ಸಿಪ್ಪೆ ಸದ್ಯಕ್ಕೆ ತೆಗಿಲಿಕ್ಕೆ ಆಗ್ಲಿಕ್ಕೆ ನಮಗೆ ಇದರ ಸಿಪ್ಪೆ ತೆಗೆದು ಕೊಡುವ. ಬಿಸಿ ಸ್ವಲ್ಪ ಉಂಟು. ಹಾಗಾದ್ರೆ ಬೊಂಡವನ್ನು ಗೊತ್ತಾಯ್ತು. ಇದನ್ನು ಕೆತ್ತಿ ಇದರ ನೀರನ್ನು ಪಾತ್ರೆಗೆ ಹಾಕಿ ಕೊಡ್ತೇನೆ. ಕತ್ತಿ ಸ್ವಲ್ಪ ಶಾರ್ಪ್ ಜಾಸ್ತಿ. ಇದರ ನೀರು ಸಹ ಸಾಕು. ಈಗ ಎರಡು ತೆಗೆದಿದ್ದೇನೆ. ಒಂದು ಮಳೆ ಬರುವ ಲಕ್ಷಣ ಉಂಟು. ಬೊಂಡನ್ನು ಸ್ಪೂನಿನಲ್ಲಿ ಚೆನ್ನಾಗಿ ತೊರೆದು ಹಾಕಿ. ಸ್ವಲ್ಪ ಶುಂಠಿ ಜಜ್ಜಿ ಕೊಡಬೇಕು. ಏಲಕ್ಕಿ 4. ಏನೊಮ್ಮೆ ಚೆನ್ನಾಗಿ ಜಜ್ಜಿದ ಶುಂಠಿ ಮತ್ತು ಏಲಕ್ಕಿಯನ್ನು ಹಾಕಿ ಕೊಡ್ತೇನೆ. ಲೈಮ್ ರಸ ಹಾಕಿ ಕೊಡ್ತೇನೆ. ಒಮ್ಮೆ ಹೇಗೆ ಉಂಟಂತ ಹೇಳಿ ಟೇಸ್ಟ್ ಮಾಡಿ ನೋಡ್ತೇನೆ. ಹಾಗಾದ್ರೆ ಒಮ್ಮೆ ಟೇಸ್ಟ್ ಮಾಡಿ ನೋಡ್ತೇನೆ ಹೇಗೆ ಉಂಟು ಅಂತ ಹೇಳಿ. ಸ್ವಲ್ಪ ಬಿಸಿ ಉಂಟು. ನಮ್ಮ ಸಾದಾ ಬೊಂಡದ ಟೇಸ್ಟ್ ಮತ್ತೆ ನಾವು ಶುಂಠಿ ಮತ್ತು ಇದು ಹಾಕ್ಲಿಲ್ವಾ, ಏಲಕ್ಕಿ, ಅದರೊಂದು ಫ್ಲೇವರ್ ಸಿಗ್ತದೆ. ಮತ್ತೆ ಸ್ವಲ್ಪ ಲೈಮಿನ ಆ ಒಂದು ಫ್ಲೇವರ್. ಒಳ್ಳೆದುಂಟು. ನಾನೆನಿಸಿದ್ದು ಸುಟ್ಟು ತೆಗೆದ ಕಾರಣ ಸ್ವಲ್ಪ ಸ್ಮೋಕಿ ಸ್ಮೆಲ್ ಇರ್ಬೋದು ಅಂತೇಳಿ. ಸ್ಮೋಕಿ ಸ್ಮೆಲ್ ಏನಿಲ್ಲ. ಗಾಯ್ಸ್, ಹಾಗಾದ್ರೆ ಇವತ್ತಿನ ವಿಡಿಯೋ ನಿಮಗೆ ಹೇಗಾಗಿದೆ? ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಶೇರ್ ಮಾಡಿ. ಮತ್ತೆ ಇನ್ನು ಬರುವಂತ ವಿಡಿಯೋ ಲಭಿಸಬೇಕಿದ್ದರೆ ಬೆಲ್ ಐಕಾನ್ ಒತ್ತಿ ಬಿಡಿ, ಆಯ್ತಾ? ಬಾಯ್.